ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡುತ್ತಿದೆ ಎಂದು ಬಿಜೆಪಿ ಮುಖಂಡ ಮಹೇಂದ್ರ ಕುಮಾರ್ ನಾಯಕ್ ಹೇಳಿದರು. ವಿಜಯಪುರ ನಗರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಸಿ ಎಸ್ಟಿ ಅನುದಾನವನ್ನ ಕಾಂಗ್ರೆಸ್ ಸರ್ಕಾರ ಕಡಿತ ಮಾಡಿದೆ. ಅಲ್ಲದೆ ಈ ಅನುದಾನವನ್ನ ಬೇರೆ ವಿಷಯಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದೆ. ಇದು ಖಂಡನೀಯ ಎಂದು ವಾಗ್ದಾಳಿ ನಡೆಸಿದರು. ಅದಕ್ಕಾಗಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಕಿಡಿಕಾರಿದರು. ಯಾವ ರೀತಿ ದಲಿತರನ್ನ ಕೇವಲ ಮತ ಬ್ಯಾಂಕ್ಗಳಾಗಿ ಪರಿವರ್ತನೆ ಮಾಡಿಕೊಂಡು ಇಲ್ಲಿಯವರೆಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ದಲಿತರನ್ನ ಯಾವ ರೀತಿ ನಡೆಸ್ಕೊಂಡಿದೆ ಅನ್ನುವಂಥ ವಿಷಯಗಳನ್ನು ತಮ್ಮನ್ನು ಹೇಳ್ಕೊಡ್ಬೇಕಂತ ಕರೆಸಿದ್ದು. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರಿಗೆ ಕಾಂಗ್ರೆಸ್ ಸರ್ಕಾರ ಇದ್ದ ಸಮಯದಲ್ಲಿ ಯಾವ ರೀತಿ ಅನ್ಯಾಯ ಮಾಡಿದರು, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಈಗ ಪ್ರಸ್ತುತ ವರ್ಷ ಅಂದರೆ 2022, 23 ಮತ್ತು 24ನೇ ಸಾಲಿನಲ್ಲಿ ದಲಿತರ ಹಣ ಏನಿತ್ತು 25,000 ಕೋಟಿ ಹಣ SCP ಮತ್ತು TSP ಅಂತ ಏನು ಹೇಳ್ತೀವಿ, ಆ ಯೋಜನೆ ಅಡಿಯಲ್ಲಿ ಬರುವಂಥ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ವರ್ಗೀಕರಣ ಮಾಡಿಕೊಂಡು ವರ್ಗಾವಣೆ ಮಾಡಿ ದಲಿತರನ್ನು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ದಲಿತರನ್ನು ಅನ್ಯಾಯ ಮಾಡಿದೆ ಅಂತ ನಾನು ಹೇಳಲು ಇಚ್ಛೆಪಡ್ತೀನಿ. ಯಾಕಂದರೆ ಇವತ್ತು ನಾವು ನೋಡ್ರಿ, ವಿಶೇಷ ಘಟಕ ಯೋಜನೆ ಅಂತ ಹೇಳ್ತೀವಿ ಅದನ್ನು ನಾವು. SCP STP ಅಂದ್ರೇನು ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ಏನೇ ಕಾಮಗಾರಿ ತಗೊಂಡ್ರೆ ಅದು SCಗಾಗಿರ್ಬೋದು, STಗಾಗಿ ಸಮುದಾಯಗಳಿಗಾಗಿರ್ಬೋದು, ಆ ಸಮುದಾಯಗಳನ್ನು ಬಿಟ್ಟು ಬೇರೆ ಸಮುದಾಯಗಳಿಗೆ ತೊಗೊಳಕ್ಕೆ ಬರಂಗಿಲ್ಲ ಅಂಥೇಳಿ ಕಾನೂನು ಇದ್ರೂ ಅದನ್ನು ತಿದ್ದುಪಡಿ ಮಾಡಿಕೊಂಡು ಇವತ್ತು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉಡಾಪೆ ಉತ್ತರ ಏನಪ್ಪ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರದಂದ್ರೆ, ಇಲ್ಲ ಅದರಲ್ಲಿ ನಾವು 5 ಯೋಜನೆಗಳೇನು ಕೊಟ್ಟಿದ್ದೀವಿ, ಅದರಲ್ಲಿ SC ಜನರಿಗೆ ST ಜನರಿಗೆ ನಾವು ಅದರಿಂದ ಅಮೌಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತ. SC ಮತ್ತು ST ಜನಾಂಗಕ್ಕೆ ಮೀಸಲಿಟ್ಟಂಥ ಹಣವನ್ನು ತಮ್ಮ ಬೇರೆ ಬೇರೆ ಯೋಜನೆಗಳಿಗೆ ಹಣ ಕೊಟ್ಟು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಫಸ್ಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು 112 ಎಕರೆ ಜಮೀನು ಇಂದಿರಾ ಗಾಂಧಿ ಅವರ ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ನೆಹರು ಅವರ ಸಮಾಧಿಗೆ ಇಟ್ಕೊಂಡಂಥ ದೆಹಲಿಯೊಳಗೆ 112 ಎಕರೆ ಜಮೀನು ಇಟ್ಕೊಂಡಿದ್ದಾರೆ. 1 ಗುಂಟೆ ಜಾಗನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಧನ ಆದಾಗ ಅವರಿಗೆ ಒಂದು ಗುಂಟೆ ಜಾಗನೂ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರವಾಗಿದೆ. ಮಾತೆತ್ತಿದ್ರೆ ನಾವು ದಲಿತರ ಪರವಾಗಿದ್ದೀವಿ, ನಾವು ದಲಿತರ ಜೊತೆನೇ ಇದ್ದೀವಿ, ನಾವು ಅಲ್ಪಸಂಖ್ಯಾತರ ಜೊತೆ ಇದ್ದೀವಿ. ಇಲ್ಲಿ ಸಾಕಷ್ಟು ನೀವು ನೋಡ್ರಿ, ನಮ್ಮ ಭಾರತೀಯ ಜನತಾ ಪಕ್ಷ ಮೋದಿ ಸರ್ಕಾರ ಬಂದ ನಂತರ ಮೋದಿಜಿಯವರು ಇವರ ರಾಷ್ಟ್ರಪತಿ ಆಯಿತು, 2ನೇ ಟೈಮ್ ರಾಷ್ಟ್ರಪತಿನೂ ದಲಿತ ಸಮುದಾಯಕ್ಕೆ ಕೊಟ್ಟು ನಮ್ಮ ದಲಿತರ ಮೇಲಿದ್ದಂಥ ಪ್ರೀತಿಯನ್ನು ಮತ್ತಷ್ಟು ಹೆಚ್ಚಿಗೆ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು. ಸಾಕಷ್ಟು ವಿಷಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಬೇರೆ ಬೇರೆ ಕಮ್ಯುನಿಟಿದಲ್ಲಿ ಇವತ್ತು ನಮ್ಮ ಬಂಜಾರ ಸಮಾಜಕ್ಕೆ ಹಿಡೀರಿ, ನಮ್ಮ ಬಹುದಿನಗಳ ಕನಸಾಗಿತ್ತದು ಏನು, ನಮ್ಮ ತಾಂಡ ಕಂದಾಯ ಗ್ರಾಮ ಆಗಬೇಕು. ಯಾಕಂದರೆ ಇವತ್ತಿನ ತನಕ ನಾವು ಯಾರಲ್ಲಿ ನಮ್ಮ ಸಮಾಜ ನಾವು ಯಾರ ಹೊಲದಲ್ಲಿ ಬದುಕ್ತಾ ಇದ್ದೀವಿ ಅಥವಾ ಯಾರ ಆಸ್ತಿ ಅಂತ ಗೊತ್ತಿರಲ್ಲ. ನಮಗೆ 100 ವರ್ಷಗಳ ಕನಸಿತ್ತು ಏನು, ಕಂದಾಯ ಗ್ರಾಮ ಆದರೆ ಅಟ್ಲೀಸ್ಟ್ ನಾವು ಮನೆ ಕಟ್ಕೊಳ್ಳೋಕೆ ಯಾವುದೇ ಬ್ಯಾಂಕಿಗೆ ಹೋದ್ರೆ ನಮಗೆ ಉತ್ತಾರಿ ಕೇಳ್ತಾರೆ, ಉತ್ತಾರಿನೇ ಇರಲಿಲ್ಲ. ಪಂಚಾಯತಿ ಉತ್ತಾರಿ ಮೇಲೆ ಎಲ್ಲಿನೂ ಲೋನ್ ಕೊಡಲ್ಲ, ನಿಮಗೂ ಗೊತ್ತಿದೆ. ಸೊ ಕಂದಾಯ ಗ್ರಾಮ ಅಂತೇಳಿ ಆದಾಗ ನಮಗೆ ಉತ್ತಾರಿ ಇಲ್ಲ ಅಂದರೆ ಕಂದಾಯ ಗ್ರಾಮ ಇಲ್ಲಾಂದ್ರೆ ಉತ್ತಾರಿ ಸಿಗ್ತಿರಲಿಲ್ಲ, ಲೋನ್ ಆಗ್ತಿರಲಿಲ್ಲ. ಇವತ್ತು ನಮ್ಮ ಕಂದಾಯ ಗ್ರಾಮ ಅಂತೇಳಿ ಮಾಡಿದ್ದಾರೆ. ಮೋದಿಜಿಯವರು 50,000 ರಿಂದ 60,000 ಫಲಾನುಭವಿಗಳಿಗೆ ಒಂದೇ ಒಂದು ವೇದಿಕೆ ಮೇಲೆ ಏನು ಕಂದಾಯ ಗ್ರಾಮ ಮಾಡಿದ್ರು, ಆ ಫಲಾನುಭವಿಗಳಿಗೆ ಅವತ್ತು ಅವರ ಹಕ್ಕುಪತ್ರನ ವಿತರಣೆ ಮಾಡೋಂಥ ಕಾರ್ಯ ಮಾಡಿದ್ದು ಇದು ಇತಿಹಾಸದಲ್ಲಿ ಮೊದಲನೇದಂತ ನಾನು ಹೇಳಕ್ಕೆ ಬಯಸ್ತೀನಿ. ಎರಡನೇದು, ಮಾನ್ಯ ಯಡಿಯೂರಪ್ಪನವರ ಏನು ಅವಧಿಯಲ್ಲಿ ಈಗ ಸಾಕಷ್ಟು ನಿಗಮಗಳನ್ನು ಮಾಡಿದರು. ಅದರ ಜೊತೆ ಬಂಜಾರ ಅಭಿವೃದ್ಧಿ, ಮೊದಲು ಅಂಬೇಡ್ಕರ್ ನಿಗಮ ಒಂದೇ ಇತ್ತು, ಅದರ ನಂತರ ಬಂಜಾರ ಅಭಿವೃದ್ಧಿ ನಿಗಮ ಆಯಿತು, ಆಮೇಲೆ ವಾಲ್ಮೀಕಿ ನಿಗಮ ಆಯಿತು, ಆಮೇಲೆ ಭೋವಿ ನಿಗಮ ಆಯಿತು. ಇಷ್ಟೆಲ್ಲ ಮಾಡಿ ನಾನು ಫಸ್ಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ದವರಿಗೆ ಏನಾದರೂ ನೈತಿಕತೆ ಇದೆ, ನಾವು ದಲಿತರಿಗೆ ನಾವು ಅವರಿಗೆ ಗೌರವಿಸ್ತೀವಿ, ಅವರನ್ನು ಏನಾದರೂ ಅಭಿವೃದ್ಧಿ ಮಾಡ್ತೀವಿ ಅಂತಂದರೆ, ಈ 1 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಪೂರ್ಣ ಆಗಕ್ಕೆ ಬಂತು. ಇದರಲ್ಲಿ ಯಾವ್ಯಾವ ಯೋಜನೆಗಳು ಸರ್ಕಾರದಿಂದ ನಮ್ಮ SC ST ಜನರಿಗೆ ಎಷ್ಟು ಎಕರೆ, ಅಟ್ಲೀಸ್ಟ್ 1 ಎಕರೆ ಆದರೂ ಜಮೀನು ಖರೀದಿ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಾನು ಫಸ್ಟಾಗಿ ಕೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಮ್ಮ ಜಿಲ್ಲೆಯವರಾಗಿರ್ಬೋದು ಅಥವಾ ರಾಜ್ಯದಿಂದ ಇದಕ್ಕೆ ಸರಿಯಾದ ಉತ್ತರ ಕೊಡ್ಬೇಕು. ದಲಿತರಿಗೆ ವಿತ್ ರಿಕಾರ್ಡ್ಸ್ ಕೊಡ್ಬೇಕು. ನಾವು ಇಲ್ಲಾಂದ್ರೆ ನಾವು ವಿತ್ ರಿಕಾರ್ಡ್ಸ್ ಕೊಡ್ತೀವಿ. 1 ವರ್ಷದಲ್ಲಿ ಇಬ್ಬರು ಜನರಿಂದ ಸಾಧಾರಣ ಒಬ್ಬರಲ್ಲ ಒಬ್ಬರು ಅಥವಾ ಇಬ್ಬರಿಗಾದರೂ
ನೀವು ನಿಮ್ಮ ಸರ್ಕಾರ ಬಂದ ನಂತರ ಹೊಸ ಜನರಿಗೆ ನಾವು ಈ ಜಮೀನು SC/ST ಜನರಿಗೆ ಖರೀದಿ ಮಾಡಕ್ಕೆ ಕೊಟ್ಟಿವಂತ ಒಂದು ತೋರಿಸ್ರಿ, ಅದು ಇಲ್ಲ. ಎರಡನೇದು ಇದ್ದಂಥ ನಮ್ಮ ಸಮುದಾಯಗಳಿಗೆ ಬರುವಂಥ ಹಣನ್ನೇ ದುರ್ಬಳಕೆ ಮಾಡ್ಕೊಂಡ್ರಿ, ದುರ್ಬಳಕೆ ಮಾಡಿಕೊಂಡು ಅದನ್ನು ಬೇರೆ ಯೋಜನೆಗಳಿಗೆ ಹಾಕಿದ್ರಿ. ಅದನ್ನು ಬಿಟ್ಟ ನಂತರ ಮತ್ತೆ ಈ ನಮ್ಮ ಎಲ್ಲ ನಿಗಮಗಳಿಗೆ, ನಮ್ಮ ಮಂಜರಾ ನಿಗಮ ಆಗಿರ್ಬೋದು, ಭೋಯಿ ನಿಗಮ ಆಗಿರ್ಬೋದು, ಅಂಬೇಡ್ಕರ್ ನಿಗಮ, ಪ್ರತಿ ಸಲ ಏನಾಗಬೇಕಂದ್ರೆ ಆಗ್ತಿತ್ತಂದ್ರೆ ಲಾಸ್ಟ್ ನಮ್ಮ BJP ಸರ್ಕಾರ ಇದ್ದಾಗ ಒಬ್ಬ MLAಗೆ 35-40 ಹೆಚ್ಚುವರಿ ಯಾರು ಬೇಕು ಅವ್ರು ಹೋಗಿ ಮತ್ತೆ 20-30 ಅಂದ್ರೆ 70, 80, 90, 100 ತನಕ 120 ಜನರ ತನಕ ಬೋರ್ವೆಲ್ಗಳು ತಂದಿದ್ದಾರೆ ವೈಯಕ್ತಿಕ ಗಂಗಾ ಕಲ್ಯಾಣ ಯೋಜನೆಯಲ್ಲಿ. ಇವತ್ತು MLAಗಳು ಯಾರಿದ್ದಾರೆ ಕಾಂಗ್ರೆಸ್ವರಿಗೆ ಹೋಗಿ ಕೇಳ್ರಿ, ಅವ್ರಿಗೆ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ? 3 ಅಥವಾ 4. 10 ಮೇಲಂತರೂ ಒಬ್ಬ ಕಾಂಗ್ರೆಸ್ MLAಗೂ ಯಾಕೆ ಮಿನಿಸ್ಟ್ರಿಗೂ ಕೊಟ್ಟಿಲ್ಲ ಅಂತ ನಾನು ಭಾವಿಸ್ತೀನಿ. ಇದು ಒಬ್ಬ ಸಾಮಾನ್ಯ MLA 100 ಬೋರ್ಗಳನ್ನು, ವೈಯಕ್ತಿಕವಾದಂಥ ಬೋರ್ಗಳನ್ನು ಏನು ಕೊಡಿಸ್ಕೊಡ್ತಿದ್ರು ST/ST ಜನಾಂಗಕ್ಕೆ, ಅತಿ ಏನು ಸಣ್ಣ ರೈತರು ಅಂತ ಹೇಳ್ತೀವಿ ಅಂಥವ್ರಿಗೆ, ಇವತ್ತು ಈ ಸರ್ಕಾರ 10 ಮೇಲೆ ಯಾರಿಗಾದ್ರೆ ನಾನು ಟಾರ್ಗೆಟ್ ಕೊಟ್ಟಿದ್ದಾರಪ್ಪ MLAಗಳಿಗೆ ಅಂದ್ರೆ ನಾನು ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ. ಇವ್ರು ಕೊಟ್ಟಿದ್ದೇ 4-5 ಕೊಟ್ಟಿದ್ದಾರೆ ಟಾರ್ಗೆಟ್. ಜನ ಈಗ ಅರ್ಜಿ ನೋಡ್ರಿ, ಒಂದು ತಾಲೂಕೊಳಗೆ ಒಬ್ಬ MLA ಅಂದ್ರೆ ಒಂದು 500, 1000 ಅರ್ಜಿ ಬಂದಿರ್ತಾವೆ. ಇವ್ರು ಕೊಡುವ ಅನುದಾನ 2 ಬೋರ್ವೆಲಿಗೆ ಅಥವಾ 3 ಬೋರ್ವೆಲಿಗೆ ಆದಷ್ಟು ಕೊಟ್ಟಾಗ ಅಲ್ಲಿ ಸಂಬಂಧಪಟ್ಟಂಥ MLAಗಳು ಯಾರಿಗಂತ ಅವರು ಶಿಫಾರಸು ಮಾಡಬೇಕು? ಒಬ್ಬರನ್ನ ಶಿಫಾರಸು ಮಾಡಿದ್ರೆ ಅಲ್ಲಿ 400 ಮಂದಿ ಬೈತಾರೆ ಅವ್ರಿಗೆ. ಇಲ್ಲಪ್ಪ ಈ ಸಲ 100 ಮಾಡೀನಿ, ಮುಂದಿನ ಸಲ 100 ಮಾಡ್ತೀನಿ ಅನ್ನೋ ಪ್ರಶ್ನೆನೇ ಇಲ್ಲ ಅಲ್ಲಿ. ಯಾಕಂದ್ರೆ ಇರೋದೇ 3 ಅದಾವು, ಅವು 3 ಕೊಳ್ಳಾರ್ದಂಥ ಪರಿಸ್ಥಿತಿ ಅದಾವೆ. ಸಾಕಷ್ಟು ಭಾರತೀಯ ಜನತಾ ಪಕ್ಷದ MLAಗಳು ಲೆಟರ್ ಬರ್ದಾರೆ, ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಕೊಟ್ಟಂಥ ಈ 3 ಬೋರ್ವೆಲ್ ಏನದಲ್ಲ ಇದನ್ನು ವಾಪಸ್ ನೀವೇ ವಿಡ್ರಾಲ್ ಮಾಡ್ಕೋರಿ, ನೀವು ಬೇಕಾದವ್ರಿಗೆ ಕೊಟ್ಬಿಡ್ರಿ, ನಮಗೆ ಕೊಡಬೇಡ್ರಿ. ಯಾಕಂದ್ರೆ ನಾವಿಲ್ಲಿ 3 ಜನರಿಗೆ ಕೊಡೋದ್ರಿಂದ ಇನ್ನು 300 ಜನ ನಮಗೆ ಮನೆ ಮುಂದೆ ಗಲಾಟೆ ಮಾಡುವಂಥ ಪರಿಸ್ಥಿತಿ ಅದ. ಸೊ ಹಾಗಾಗಿ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಏನು ಕಾರ್ಯಗಳು ಇದ್ದವು, ಇವತ್ತು ಹಾಸ್ಟೆಲ್ ತಗೊಳ್ರಿ, ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ಗಳಿಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ 500 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಹಾಸ್ಟೆಲ್ಗಳ ಅಭಿವೃದ್ಧಿಗೆ ಮತ್ತು ಹೊಸ ಹಾಸ್ಟೆಲ್ಗಳಿಗೆ ಅಂತೇಳಿ. ಇವತ್ತು ನೀವು 1 ವರ್ಷದ ಸರ್ಕಾರದಲ್ಲಿ ಹೇಳ್ರಿ, ಮೊರಾರ್ಜಿ ದೇಸಾಯಿ ಸ್ಕೂಲಿಗೆ ನೀವು ಎಷ್ಟು ಕೊಟ್ಟಿದ್ದೀರಿ ಹಣ ಅಂತೇಳಿ? 100 ರೂಪಾಯಿ ಕೊಟ್ಟಿದ್ರು, ಏನು 10,000 ಕೊಟ್ಟಿದ್ರು? ನಿಮ್ಮ ಯೋಜನೆಗಳು, ನೀವು ಹೊಸ ಯೋಜನೆಗಳು ಮಾಡಿದಕ್ಕೆ ನಮ್ಗೇನು ತಕರಾರಿಲ್ಲ. ನೀವು ಸರ್ಕಾರದ ಎಲ್ಲ ಸಾಲಗಳನ್ನು ಮಾಡಿಕೊಂಡು ಬೇರೆ ಬೇರೆ ಯೋಜನೆಗಳು ನೀವು ಯೂಸ್ ಮಾಡ್ಕೋತೀರಾ, ಅದು ನಿಮ್ಮ ಕ್ಯಾಪಾಸಿಟಿ, ಅದು ನೀವು ಸಂಗ್ರಹಣೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೀವು ಮೊದಲು ವಿಚಾರ ಮಾಡಿಕೊಂಡು ಎಲ್ಲ ನೀವು ಘೋಷಣೆ ಮಾಡಬೇಕಾಗಿತ್ತು. ನಾವು ಯೋಜನೆಗಳು ಘೋಷಣೆ ಮಾಡೀವಿ ಅಂತೇಳಿ ನಮಗೆ ಇಲ್ಲಿ ದುಡ್ಡು ಸಾಲ್ತಾ ಇಲ್ಲ ಅಂತೇಳಿ ನೀವು ದಲಿತರ ಹಣನ ಯಾಕೆ ದುರ್ಬಳಕೆ ಮಾಡ್ಕೋತಾ ಇದ್ರು ಅಂತ ಒಂದು ಪ್ರಶ್ನೆ ಅಷ್ಟೇ. ಈಗ ಇಲ್ಲಿವರೆಗೆ ಈ 1 ವರ್ಷದಲ್ಲಿ ಒಂದು SC/ST ಹಾಸ್ಟೆಲ್ಗಳಿಗೆ ಸರಿಯಾಗಿ ಅನುದಾನ ಬರ್ತಾ ಇಲ್ಲ, ಬೋರ್ವೆಲ್ಗಳು ವೈಯಕ್ತಿಕವಾದಂಥ ಸಾಲ ಸಿಗ್ತಾ ಇಲ್ಲ. ಮಾತು ಎತ್ತಿದ್ರೆ ಸುಳ್ಳು. ಮೊನ್ನೆ ಒಂದು 2-3 ತಿಂಗಳ ಹಿಂದೆ, 2 ತಿಂಗಳ ಹಿಂದೆ ಸಮಾವೇಶ ಮಾಡಿದರು ಏನಂತಲ್ಲ ಚಿತ್ರದುರ್ಗದಲ್ಲಿ. ಇವೆಲ್ಲ ಸುಳ್ಳು ಸಮಾವೇಶಗಳು ಮಾಡಿ ಸುಳ್ಳು ಜನರಿಗೆ ಹಾದಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು. ದಲಿತರು ಎಚ್ಚೆತ್ತಾರ, ಈ ಮೊದಲಿನ ಥರ ಏನು ಹಿಂದೆ ಉಳಿದಿಲ್ಲ ದಲಿತರು. ಸಾಕಷ್ಟು ಜನ ಏನು ಶೈಕ್ಷಣಿಕವಾಗಿ ಮುಂದುವರೆದಾರ. ನೀವು ಮಾಡುವಂಥ ಕಾರ್ಯಗಳು ಪ್ರತಿನಿತ್ಯ ನೋಡ್ತಾ ಇದ್ದಾರೆ, ಆಲಿಸ್ತಾ ಇದ್ದಾರೆ. ಈ ಬರುವಂಥ ಚುನಾವಣೆ ಒಳಗೆ ನಿಮಗೆ ಸರಿಯಾದ ಪಾಠ ಕಲಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಆಕಾಂಕ್ಷಿ ಆಗಿದ್ದೀವಿ. ಅಲ್ಲಲ್ಲ ನೋಡ್ರಿ, ಪಾರ್ಟಿ ಡಿಸಿಷನ್ ಅದು. ನಾನು ಆಕಾಂಕ್ಷಿ ಆಗಿದ್ದೆ. ನಾನು 2023ರಲ್ಲಿನೂ ನಾನು ನಾಗಠಾಣ ವಿಧಾನಸಭಾದಿಂದ ಆಕಾಂಕ್ಷಿ ಆಗಿದ್ದೆ. ನನ್ನ ಹಣೆ ಬರ ಸರಿ ಇಲ್ಲ ಅಥವಾ ನನ್ನ ಗೆಲುವು ಸ್ವಲ್ಪ ಮುಂದೆ ಹೋಗಿರ್ಬೇಕಂತ ಭಾವಿಸ್ತೀನಿ. ಪಾರ್ಟಿ ಡಿಸಿಷನ್ ಇದು ಫೈನಲ್ ಅಲ್ಲ. ಈಗ ನಾನು ಆಕಾಂಕ್ಷಿ ನಾನು ಮಿನಿಸ್ಟರ್ ಆಗಬೇಕು, ನಾನು CM ಆಗ್ಬೇಕಂತ ಆಸೆ ಇರ್ತದೆ. ನಾನು ಟಿಕೆಟ್ ಸಿಗ್ಲಿಕ್ಕೆ ಏನಾಗ್ತದೆ? ನಾನು ಸುಮ್ಮನೆ ಸಾಮಾನ್ಯ ಕಾರ್ಯಕರ್ತ. ನಾನು ಮೊದಲು ಹೇಳಿದ್ದೀನಿ, ಅದ್ರ ಬಗ್ಗೆ ಫಸ್ಟಿಗಡೆ ಕೊಟ್ಟಿದ್ದೀನಿ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ. ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ. ಈಗ ಮೊನ್ನೆ ನನಗೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ನನಗೆ ನಂಬಿ ಒಂದು ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಇದನ್ನು ನಾನು ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಏನಂತಾರಲ್ಲ, ಹಳ್ಳಿಯಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಉಪ್ಪು ತಿಂದವನು ನೀರು ಕುಡಿಲೇಬೇಕು, ಹಸುವಾದಾಗ ಊಟ ಮಾಡಲೇಬೇಕು. ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಆಗಿರ್ತದೆ. ನಾನು ಅದು ಗಟ್ಟಿಯಾಗಿದ್ದೀನಿ. ನನ್ನ ಪಕ್ಷ ನನಗೆ ಅನ್ಯಾಯ ಮಾಡೋಂಗಿಲ್ಲ ಅಂತೇಳಿ ನನಗೆ ಭರವಸೆ ಇದೆ. ಇವತ್ತಿಲ್ಲ ನಾಳೆ ನಿಮ್ಮ ಮುಂದೆ ಇಲ್ಲೇ ಇರ್ತೀನಿ. ನೀವೆಲ್ಲರೂ ಬಿಜಾಪುರದವರೇ ಇರೋದ್ರಿಂದ ನೀವೆಲ್ಲಿ ಬಿಟ್ಟು ಹೋಗಂಗಿಲ್ಲ. ನಾವು ನಿಮಗೆ ಬಿಟ್ಟು ಹೋಗಂಗಿಲ್ಲ. ನಿಮ್ಮ ಜೊತೆ ಇರ್ತೀವಿ. ನೀವು ಮುಂದೆ ನೀವು ಇವತ್ತೇನು ಪ್ರಶ್ನೆಗಳು ಕೇಳ್ತಾ ಇದ್ದೀರಿ, ಇದಕ್ಕೆ ಉತ್ತರ ಆವಾಗ ನೀವೇ ನಗ್ತೀರಿ. ಸ್ವಲ್ಪ ಸಮಯ ಕಾದಬೇಕು. ಕಾದು ನೋಡುವಂಥ ಸಮಯ ಈಗ ನಮ್ಮದು. ನಾನು ಈಗಾಗಲೇ ನಿಮ್ಮ ಒಂದು ಮಾತು ಹೇಳಿದೆ.
ಈಗ ಸಾಕಷ್ಟು ಅದರ ಬಗ್ಗೆ ಅವರು ಪ್ರಶ್ನೆ ಕೊಟ್ಟಿದ್ದಾರೆ, ನಾನು ಹೇಳಿಲ್ಲ ಅಂತೇಳಿ. ಒಂದು ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ ನಾನು, ಮನುಷ್ಯ ಯಾರೇ ಇರಲಿ, ಎಷ್ಟೇ ದೊಡ್ಡವನಿರಲಿ, ಇಂಥ ಎಡವಟ್ಟಿನ ಮಾತು ಹೇಳಿರಂಗಿಲ್ಲ ಅಂತ ನಾನು ಭಾವಿಸ್ತೀನಿ. ಮತ್ತು ರಾಜಕಾರಣ ಒಳಗೆ ಮಾನ್ಯ ಸಂಸದರು ಭಾಳಷ್ಟು ಹಿರಿಯರು, ಇವತ್ತು ನನಗೆ ವಯಸ್ಸು ಎಷ್ಟಿದೆ ಅಷ್ಟು 45 ವರ್ಷಗಳ ಕಾಲ ಅವರು ರಾಜಕಾರಣ ಮಾಡಿದ್ದಾರೆ. ಅಂಥದ್ದು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸರಿಯಾಗಿ, ನಾನು ಅದನ್ನು ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಸಮಾಜದ ನಾಯಕರು ಸರ್, ನಾವು ಬಂಜಾರ ಸಮುದಾಯದವರು ಈ ಬಾರಿ ಬಿಜೆಪಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾವುದೇ ಒಂದು ಮುಖಂಡರ ಹೆಸರು ಕೈಯಲ್ಲಿ ಅಥವಾ ನಾನು ಜಿಲ್ಲಾ ಉಪಾಧ್ಯಕ್ಷ ಇದ್ದೀನಿ ಅಂತೇಳಿ ನನ್ನ ಸಮಾಜ ಸಂಪೂರ್ಣವಾಗಿ ನಾನಿದ್ದ ಪಾರ್ಟಿ ಕಡೆನೇ ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಾ ಹೇಳೋದು ಅದು ನನ್ನ ಮೂರ್ಖತನ. ಅಂದರೆ ಒಟ್ಟ ವಾಡಿ ಸಮುದಾಯ ಸಂಪೂರ್ಣವಾಗಿ ಒಗ್ಗಟ್ಟಿಲ್ಲದಂಗಾಯ್ತದೆ. ಯಾವ ಸಮುದಾಯಗಳು ಒಗ್ಗಟ್ಟಿಲ್ಲ ನಿಮಗೆ ಕ್ಲಿಯರ್ ಇರಲಿ. ಯಾವ ಸಮುದಾಯ ಒಗ್ಗಟ್ಟದ ನನಗೆ ಹೇಳ್ಕೊಡ್ರಿ. ಸ್ವಲ್ಪ ಇರುವುದೇ ಅಲ್ಪ ಸ್ವಲ್ಪ ಅವ್ರವ್ರ ಪಾರ್ಟಿಗೆ ಅವ್ರವ್ರು ಅಂದ್ಕೊಂಡಿರ್ತಾರೆ. ಆ ಕಡೆ ಕೆಲವು ಅವರ ತತ್ವ ಸಿದ್ಧಾಂತಗಳು ಕೆಲವು ಒಪ್ಕೊಂಡಿರ್ತಾರೆ, ನಮ್ಮ ತತ್ವ ಸಿದ್ಧಾಂತಗಳು ಒಪ್ಕೊಂಡಂತ ನಮ್ಮ ಜೊತೆ ಇರ್ತಾರೆ. ಈಗ ಒಗ್ಗಟ್ಟಾಗಿರ್ಬೇಕಂದ್ರೆ ಯಾವ ಕಾರಣಕ್ಕೆ ಹೇಳ್ರಿ? ರಾಜಕಾರಣ ಒಳಗೆ ಬೆಳಿಬೇಕಂತ ಎಲ್ಲರಿಗೂ ಇರ್ತದೆ. ಅವ್ರ ತತ್ವ ಯಾರು ಕಾಂಗ್ರೆಸ್ ತತ್ವಗಳನ್ನು ಅನಿಸ್ಕೊಂಡ್ಕೊಂಡ್ರೆ ಆ ಕಡೆ ಅದಾರೆ. ನಾವು BJP ತತ್ವಗಳನ್ನು ಒಪ್ಕೊಂಡು ಇಲ್ಲಿ ಬಂದೀವಿ. ನಾವು BJP ಫೇವರ್ ಇದೀವಿ. ಭಾರತೀಯ ಜನತಾ ಪಕ್ಷದ ಫೇವರ್ ಭಾಳಷ್ಟು ಜನ ಇದ್ದಾರೆ. ಒಬ್ಬ ನಾನು ಸಾಮಾನ್ಯ ಕಾರ್ಯಕರ್ತನ ಹೇಳ್ತಾ ಇದ್ದಿಲ್ಲ, ಸಾಕಷ್ಟು ಜನ ಇದ್ದಾರೆ. ಜ್ಯುವೆಲ್ರಿ ಶಾಪಿಂಗ್ ತುಂಬಾ ಕಾಂಪ್ಲಿಕೇಟೆಡ್. ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜಸ್, ಬಾರ್ಗೇನಿಂಗ್, ಡಿಸ್ಕೌಂಟ್ ಎಲ್ಲ ಗೊತ್ತಿರ್ಬೇಕು ಮಾರ್ರೆ. ಯಾಕೆ ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್ ಇದೆಯಲ್ಲ, ಎಂತ ಅದು? ಫೇರ್ ಮೇಕಿಂಗ್ ಚಾರ್ಜಸ್. ಏನ್ ತಗೊಂಡ್ರು ಸರಿಯಾದ ಬಿಲ್ ಕೊಡ್ತಾರೆ. ಇಂಡಿಯಾದ ಬೆಸ್ಟ್ ಗೋಲ್ಡ್ ರೇಟ್ ನಿಮ್ಮ ಸಿಟಿಯಲ್ಲಿ. ಬಾರ್ಗೇನಿಂಗ್ ಮಾಡ್ಬೇಕಂತಿಲ್ರಿ? ಪರಿಚಯ ಬೇಕಂತ ಇಲ್ರಿ. ಸುಮ್ನೆ ಮಜೂರಿ ಮೇಲೆ ಡಿಸ್ಕೌಂಟ್ ಕೊಡಂಗಿಲ್ಲ. ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಿ. Exactly. Malabar Fair Price Promise. Fair making charges for everyone, every day and everywhere. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.